ನಾವಿವಾಗ 14ನೇ ತಾರೀಕು ಬಗ್ಗೆ ತಿಳ್ಕೊಂಡ್ವಿ ಈಗ ತಾನೆ. ಈಗ 16ನೇ ತಾರೀಕು ಬಗ್ಗೆ ತಿಳ್ಕೊಬೇಕಂದ್ರೆ 16ನೇ ತಾರೀಕು ಅಂದ್ರೆ 1 ಮತ್ತು 6ರ ಸಂಯೋಗ. 1 ಸೂರ್ಯನನ್ನ ಪ್ರತಿನಿಧಿಸಿದ್ರೆ 6 ಶುಕ್ರನನ್ನ ಪ್ರತಿನಿಧಿಸುತ್ತೆ. ಸೂರ್ಯ ಮತ್ತು ಶುಕ್ರ, ಸೂರ್ಯ ಏನ್ ಮಾಡ್ತಾನೆ, ನಿಮ್ಗೆ ಒಂದು ನಾಯಕತ್ವದ ಗುಣವನ್ನು ಕೊಡ್ತಾನೆ. 6 ಅನ್ನೋದು ನಿಮ್ಗೆ ಒಂದು ಲಕ್ಸುರಿಯನ್ನು ಕೊಡುವಂತಹ ಸಂಖ್ಯೆ ಆಗಿರುತ್ತೆ. 6 ಮತ್ತೆ ಒಂದು ಒಳ್ಳೆಯ ಕಾಂಬಿನೇಷನ್ ಆದ್ರೂ ಕೂಡ ಇದು ಸೇರಿದಾಗ ಕೇತುವಿನ ಸಂಖ್ಯೆ 7ಅನ್ನ ಕೊಡುತ್ತೆ. ಈ 7ರ ಎಲ್ಲ ಗುಣಲಕ್ಷಣಗಳು ಕೂಡ ಇಂತಹ ವ್ಯಕ್ತಿಗಳಲ್ಲಿ ಗೋಚರ ಆಗ್ತಾ ಇರುತ್ತೆ. ಆದ್ರೆ ಹಿಂದಿನ ಜನ್ಮದಲ್ಲಿ ಇದೊಂದು ಕಾರ್ಮಿಕ್ ನಂಬರ್ ಆಗಿದೆ. 16 ಅನ್ನೋದು ಒಂದು ಕಾರ್ಮಿಕ್ ನಂಬರ್ ಆಗಿರೋದ್ರಿಂದ ಹಿಂದಿನ ಜನ್ಮದಲ್ಲಿ ಅವರು ಏನೋ ಒಂದು ತಪ್ಪನ್ನ ಮಾಡಿ ಈ ಜನ್ಮದಲ್ಲಿ 16ನೇ ತಾರೀಕಲ್ಲಿ ಹುಟ್ಟಿರ್ತಾರೆ. ಏನ್ ತಪ್ಪು ಮಾಡಿರ್ತಾರೆ ಅಂದ್ರೆ, ಈ 16 ಅನ್ನೋ ಸಂಖ್ಯೆ ಅಬ್ಯೂಸ್ ಆಫ್ ಲವ್ ಅಂತ ನಾವು ಹೇಳ್ತೀವಿ. ಅಂದ್ರೆ ಪ್ರೀತಿಯಲ್ಲಿ ಯಾರು ಹಿಂದಿನ ಜನ್ಮದಲ್ಲಿ ಮೋಸವನ್ನ ಮಾಡಿರ್ತಾರೆ, ತಮ್ಮ ಸಂಗಾತಿಗೆ ಮೋಸವನ್ನ ಮಾಡಿರ್ತಾರೆ, ತನ್ನ ಹೆಂಡತಿ ಜೊತೆಗೆ ಅಥವಾ ತನಗೆ ಪ್ರೀತಿಯನ್ನ ಕೊಟ್ಟವರ ಜೊತೆಗೆ ಸರಿಯಾಗಿ ನಡವಳಿಕೆ ತೋರಿಸ್ದೇನೆ ಅವ್ರನ್ನ ನೋಯಿಸಿರ್ತಾರೆ. ಹಾಗೇನೆ ಯಾರು ಪ್ರೀತಿಯನ್ನ ನಿರಾಕರಣೆ ಮಾಡಿರ್ತಾರೆ ಅಥವಾ ತಿರಸ್ಕಾರ ಕೂಡ ಮಾಡಿರ್ಬೋದು, ಇಂಥವ್ರು ಮತ್ತೆ ಈ ಪ್ರೀತಿಯನ್ನ ಸ್ವಾರ್ಥಕ್ಕಾಗಿ ಉಪಯೋಗಿಸ್ಕೊಂಡು ಯಾರ್ಯಾರು ಇರ್ತಾರೆ ಹೋದ ಜನ್ಮದಲ್ಲಿ, ಅವರು ಈ ಜನ್ಮದಲ್ಲಿ 16ನೇ ತಾರೀಕಿನಲ್ಲಿ ಹುಟ್ಟಿರ್ತಾರೆ ಅಂತ ಸಂಖ್ಯಾಶಾಸ್ತ್ರ ಹೇಳುತ್ತೆ. ಸೊ ಏನ್ ಮಾಡ್ಬೇಕು, ಈ ತರ 16ನೇ ತಾರೀಕು ಹುಟ್ಟಿದ್ರೆ ಏನಾಯ್ತು ಅಂದ್ರೆ, ಈ ಜನ್ಮದಲ್ಲಿಯೂ ಸಹ ಅವರಿಗೆ ಇನ್ನೊಂದು ಅವಕಾಶ ಸಿಗುತ್ತೆ. ದೇವ್ರು ಇನ್ನೊಂದು ಅವಕಾಶ ಕೊಟ್ಟಿದ್ದಾನೆ. ಇದೇ ರೀತಿಯಾದಂತಹ ಸಿಚುವೇಶನ್ಗಳು ಈ ಜನ್ಮದಲ್ಲಿ ಮತ್ತೆ ಬರುತ್ತೆ. ಅವರಿಗೆ ಮತ್ತೆ ಈ ತರ ಪ್ರೀತಿ, ಈ ತರ ಸಂಬಂಧಗಳಲ್ಲಿ ತುಂಬಾ ಎಚ್ಚರಿಕೆಯಿಂದ ಇರಬೇಕಾಗತ್ತೆ. ಹಾಗೆ ಎಚ್ಚರಿಕೆಯಿಂದ ಇರೋದ್ರಿಂದ ಏನಾಗುತ್ತೆ ಅಂದ್ರೆ, ಇವತ್ತಿನ ಜೀವನ ಸರಾಗವಾಗುತ್ತೆ. ಯಾವುದೇ ಕಾರಣಕ್ಕೆ ಅವರು ತಮ್ಮ ಒಂದು ನಡತೆಯನ್ನ ಸರಿಯಾಗಿ ಇಟ್ಕೊಳ್ದೇನೆ ತಮ್ಮ ಸಂಗಾತಿಗೆ ಮೋಸ ಮಾಡುವಂತದ್ದಾಗ್ಲಿ, ತಮ್ಮ ಪ್ರೀತಿಸೋರನ್ನ ನೋಯಿಸೋದಾಗ್ಲಿ, ಅಥವಾ ಅವ್ರನ್ನ ರಿಜೆಕ್ಟ್ ಮಾಡೋದಾಗ್ಲಿ, ಅವ್ರನ್ನ ಹರ್ಟ್ ಮಾಡೋದಾಗ್ಲಿ ಅಂತ ಯಾರು ಮಾಡ್ತಿರ್ತಾರೆ, ಅವಾಗ ಅವರಿಗೆ ಖಂಡಿತವಾಗಿಯೂ ಈ ಜನ್ಮದಲ್ಲಿ ತುಂಬಾ ಸಮಸ್ಯೆಗಳು ಉಂಟಾಗುತ್ತೆ. ಆದ್ರಿಂದ ಇದನ್ನ ತಿಳುವಳಿಕೆ ತಗೊಂಡು ನಾವು ನಮ್ಮ ಜೀವನವನ್ನ ರೂಪಣೆ ಮಾಡಬೇಕು.